ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೋಭಾ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ಚೂಡಿದಾರ್ಗೆ ನೆಕ್ ಡಿಸೈನ್ ಮಾಡಬೇಕು, ಸ್ಕ್ಯಾಲಪ್ ಡಿಸೈನು. ಅದಕ್ಕೋಸ್ಕರ ನಾನು 12 ಇಂಚ್ ಅಗಲ ಇರುವಂತಹ 6 ಇಂಚು ಉದ್ದ ಇರುವಂತಹ ಕ್ಯಾನ್ವಾಸ್ ಪೇಪರ್ನ ನಾನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ನೋಡಿ, ನನಗೆ ನೆಕ್ ಅಗಲ ಬರುತ್ತಲ್ಲ, ಅದಕ್ಕೆ ಗ್ಯಾಪ್ಗೋಸ್ಕರ 3.25 ಇಂಚ್ ಗ್ಯಾಪ್ ಮಾರ್ಕ್ ಮಾಡಿಕೊಂಡು, ನೆಕ್ ಡೀಪ್ ಬಂದು 4.5 ಇಂಚ್ ಮಾರ್ಕ್ ಮಾಡಿಕೊಂಡು ಬಾಕ್ಸ್ ಹಾಕ್ಕೊಳ್ತಾ ಇದ್ದೀನಿ ನಾನು. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೋಬೋದು. ಇದು ಬೋಟ್ ನೆಕ್ ಅನ್ನೋದಕ್ಕೋಸ್ಕರ 4.5 ಇಂಚ್ ನಾನು ತೊಗೊಂಡಿದ್ದೀನಿ. ಮತ್ತು ಅದರ ಕೆಳಗಡೆ ಬಂದು 2 ಇಂಚಲ್ಲಿ ಒಂದು ಸಣ್ಣ ಡಿಸೈನ್ ಬರುತ್ತೆ, ಅದಕ್ಕೋಸ್ಕರ 2 ಇಂಚ್ ಮಾರ್ಕ್ ಮಾಡಿಕೊಂಡು ನೋಡಿ, ಈ ರೀತಿ ಕರ್ವಿ ಶೇಪಲ್ಲಿ ತಗೊಳ್ತಾ ಇದ್ದೀನಿ. ಒಂದು 1/4 ಇಂಚ್ ಗ್ಯಾಪ್ ಬಿಟ್ಟು ಆ ಕರ್ವ್ ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈಗ ನಾನು ಒಂದು ಪೇಪರಲ್ಲಿ ಈ ರೀತಿ ಹಾಫ್ ಸರ್ಕಲ್ಲು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಯಾವ ಡಿಸೈನ್ ಬೇಕೋ, ನೀವು ಟ್ರಯಾಂಗಲ್ ಬೇಕಾದರೂ ಇಟ್ಕೋಬೋದು. ನಿಮಗೆ ಯಾವ ಡಿಸೈನ್ ಬೇಕೋ ಆ ರೀತಿ ಡಿಸೈನ್ ರೆಡಿ ಮಾಡ್ಕೋಬೋದು ನೋಡಿ. ಈಗ ನಾನು ಆ ಬೋಟ್ ನೆಕ್ಗೋಸ್ಕರ ಹಾಫ್ ಸರ್ಕಲ್ ಥರ ಹಾಕಿ, ಈಗ ಫುಲ್ಲಾಗಿ ಸರ್ಕಲ್ ಫುಲ್ಲಾಗಿ ಬರೋ ಥರ ಈ ರೀತಿ ಇಟ್ಟು ಡ್ರಾ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಈಗ ಡ್ರಾ ಮಾಡಿದ್ದಾಯಿತು. ಈಗ ಮತ್ತೆ 1 ಇಂಚ್ 1.5 ಇಂಚಿಗೆ ನಮಗೆ ಸ್ವಲ್ಪ ಇದು ಬೇಕಾಗುತ್ತೆ. ಯಾಕಂದರೆ ಒಳಗಡೆ ನಾವು ಬಟ್ಟೆ ಇಟ್ಟು ಸ್ಟಿಚ್ ಮಾಡ್ತೀವಿ ಅಲ್ವಾ, ಐರನ್ ಮಾಡಿಕೊಂಡು ಸ್ಟಿಚ್ ಮಾಡಿ ಒಳಗಡೆ ಡಿಸೈನ್ ಮಾಡೋದ್ರಿಂದ ನಮಗೆ ಈ ರೀತಿ ಒಂದು ಎಕ್ಸ್ಟ್ರಾ 1 ಇಂಚ್ 1.5 ಇಂಚ್ ಬೇಕಾಗುತ್ತೆ. ಈಗ ಫುಲ್ಲಾಗಿ ನಾವು ಡ್ರಾ ಮಾಡಿರೋದ್ರ ಮೇಲೇ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. 2 ಈಕ್ವಲೈಸ್ಡಾಗಿ ಇಟ್ಟು ಕಟ್ ಮಾಡಿ. ನಿಮಗೆ ಕಟ್ ಮಾಡೋಕ್ಕೆ ಬರುತ್ತೆ ಅಂದರೆ ಹಾಗೆ ಕಟ್ ಮಾಡ್ಬೋದು. ಸ್ವಲ್ಪ ಬಿಗಿನರ್ಸ್ ಅಂದರೆ ಗುಂಡು ಪಿನ್ನ ಹಾಕ್ಕೊಂಡು ನೀವು ಈಸಿಯಾಗಿ ಕಟ್ ಮಾಡ್ಕೋಬೋದು. ಇದೇ ರೀತಿ ಸೇಮ್ ಎಲ್ಲ ಸ್ಕ್ಯಾಲಪ್ನು ಕಟ್ ಮಾಡಿ ಎತ್ತೀನಿ ನಾನು. ಈ ರೀತಿ ನಾವು ಕ್ಯಾನ್ವಾಸ್ ಬಳಸಿ ನೆಕ್ ಡಿಸೈನ್ ಮಾಡೋದ್ರಿಂದ ನೆಕ್ ಫಿನಿಶಿಂಗ್ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ಒಂದು 1/4 ಇಂಚಿಗೆ ಮಾತ್ರ ಗ್ಯಾಪ್ ಬಿಟ್ಟು ಅದನ್ನು ಅದೇ ಕಟ್ ಮಾಡ್ಕೊಳ್ತೀನಿ. ಯಾಕಂದರೆ ನಮಗೆ ಸೆಂಟ್ರ್ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಅದಕ್ಕೆಲ್ಲ ಇದು ಯೂಸ್ಫುಲ್ ಆಗಿರುತ್ತೆ. ಈ ರೀತಿ ಇರೋದ್ರಿಂದ ನೋಡಿ, ಈ ರೀತಿ ಇರುತ್ತೆ. ಇದನ್ನು ಲೈನಿಂಗ್ ಬಟ್ಟೆ ಮೇಲೆ ಹಾಕಿ ನಾವು ಐರನ್ ಮಾಡ್ಕೋಬೇಕಾಗತ್ತೆ. ಈಗ ನೋಡಿ, ಇದು ಸ್ಲೀವ್ಗೂ ಸ್ಕ್ಯಾಲಪೇ ಕೇಳಿರೋದ್ರಿಂದ ನಾನು 10 ಇಂಚ್ ಅಗಲ 1 ಇಂಚ್ 1.5 ಇಂಚು ಉದ್ದ ಇರೋ ಥರ ನಾನು ಒಂದು 2 ಕ್ಯಾನ್ವಾಸ್ನ ಎತ್ತಿ ಒಂದೇ ಸಮ ಇಟ್ಟು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಅದೇ ರೀತಿ ಸೇಮಾಗಿ ಹಾಕಿ ಡ್ರಾ ಮಾಡಿಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ಓಕೆ ಫ್ರೆಂಡ್ಸ್, ನೋಡಿ ಇದನ್ನು ಯಾವ ರೀತಿ ಕಟ್ ಮಾಡ್ತೀನಿ ಅಂಥೇಳಿ ನೋಡಿ ಅಷ್ಟೇ. ಇದನ್ನು ಅದೇ ರೀತಿಯೇ ಲೈನಿಂಗ್ ಬಟ್ಟೆಯಲ್ಲಿ ಹಾಕಿ ನಾವು ಐರನ್ ಮಾಡಿಕೊಂಡು ಮೇನ್ ಕ್ಲಾತಲ್ಲಿಟ್ಟು ಸ್ಟಿಚ್ ಮಾಡಿ ಮುಗಿಸ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮರಿದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ನೋಡಿ. ಇದನ್ನು ಕಟ್ ಮಾಡಿದ್ದಾಯಿತು. ಹಾಗೆ ಐರನ್ ಬಾಕ್ಸ್ ಚೆನ್ನಾಗಿ ಬಿಸಿಯಾಗಿರೋ ಥರ ನೋಡ್ಕೊಳ್ಳಿ. ಮತ್ತು ಈ ಕ್ಯಾನ್ವಾಸಲ್ಲಿ ಒಂದು ಸೈಡ್ ಅಂಟ್ಕೊಳ್ಳೋಕ್ಕೋಸ್ಕರ ಕ್ಯಾನ್ವಾಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅನಿಸುತ್ತೆ. ಆ ರೀತಿ ಇರೋದನ್ನು ಯಾವ ಸೈಡ್ ಇಟ್ಟು ನಾವು ಬಟ್ಟೆಗೆ ಅಂಟ್ಕೊಳ್ಳೋ ಥರ ಯಾವ ಸೈಡ್ ಇದೆ ಅಂಥೇಳಿ ನೋಡಿ ನೀವು ಯೂಸ್ ಮಾಡಬೇಕಾಗತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.